ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಶ್ರೀಕಾಂತ್ ತಂಗಿಯ ಪಾತ್ರ ಮಾಡ್ತಿದ್ದಂತಹ ಬಿಗ್ ಬಾಸ್ ಕನ್ನಡ ಖ್ಯಾತಿಯ ನಟಿ ಯಶಸ್ವಿನಿ ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಹೊರಬಂದಿದ್ದು, ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಕೊನೆಯ ಚಿತ್ರೀಕರಣವನ್ನು ಮುಗಿಸಿಕೊಂಡು ಈ ಒಂದು ಸೀರಿಯಲ್ಗೆ ವಿದಾಯ ತಿಳಿಸಿರುವ ಬಗ್ಗೆ ನಟಿ ಯಶಸ್ವಿನಿ ಅವರು ತಮ್ಮ ಸಾಮಾಜಿಕ ತಾಣಗಳಲ್ಲಿ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಡ್ತಿರೋದ್ರ ಬಗ್ಗೆ ನಟಿ ಯಶಸ್ವಿನಿ ಏನ್ ಹೇಳಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಈ ಸೀರಿಯಲ್ ಅನ್ನು ಬಿಡ್ತಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರಿಗೆಲ್ಲ ಲಕ್ಷ್ಮೀ ನಿವಾಸ ಸೀರಿಯಲ್ ಇಷ್ಟ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಸೀರಿಯಲ್ ನಲ್ಲಿ ನಿಮ್ಮ ಇಷ್ಟದ ಪಾತ್ರಧಾರಿ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿನಿತ್ಯ 8:30ಕ್ಕೆ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ ಕಳೆದ ಕೆಲ ವಾರಗಳಿಂದ ಕರ್ನಾಟಕದ ನಂಬರ್ 1 ಸೀರಿಯಲ್ ಆಗಿ ಹೊರಬಂದಿದ್ದು, ಕನ್ನಡ ಸೀರಿಯಲ್ಗಳ ಟಿಆರ್ಪಿಯಲ್ಲಿ ಅಗ್ರ ಸ್ಥಾನವನ್ನ ಪಡೆದುಕೊಂಡಿದೆ. ಆದ್ರೆ ಈ ಸೀರಿಯಲ್ ನಲ್ಲಿ ಕೆಲ ಪಾತ್ರಧಾರಿಗಳು ಇದ್ದಕ್ಕಿದ್ದಂತೆ ಬದಲಾಗ್ತಿದ್ದು, ಇನ್ನು ಕೆಲ ಪಾತ್ರಧಾರಿಗಳನ್ನ ಕೈಬಿಡಲಾಗಿದೆ. ಸೊ ಅದೇ ರೀತಿ ನಟಿ ಯಶಸ್ವಿ ಅವರ ಪಾತ್ರ ಕಳೆದ ವಾರನೇ ಮುಕ್ತಾಯವಾಗಿದ್ದು, ಆದ ಕಾರಣ ವಿದಾಯವನ್ನ ಹೇಳ್ತಿದ್ದೀನಿ ಅಂತ ನಟಿ ಯಶಸ್ವಿನಿ ತಿಳಿಸಿದ್ದು, ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ಬಿಡೋದಿಕ್ಕೆ ತುಂಬಾನೇ ಬೇಸರವಾಗ್ತಿದೆ ಅಂತ ತಿಳಿಸಿದ್ದಾರೆ. ಯಾರೆಲ್ಲ ವೀಕ್ಷಕರೇ ನಟಿ ಯಶಸ್ವಿನಿ ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.